ನಮ್ಮ ಸಮಾಜವು ಬಹಳ ಮುಂದುವರೆದಿದೆ. ವಿಜ್ಞಾನವಂತೂ ದಿನ ಹೋದಂತೆ ಬೆಳೆಯುತ್ತಲೇ ಇದೆ. ಇಂದಿನ ಸಾಕಷ್ಟು ಮಂದಿ ದೇವರು, ಪವಾಡ, ಸ್ವರ್ಗ, ನರಕ ಮೊದಲಾದವುಗಳ ಮೇಲೆ ವಿಶ್ವಾಸವನ್ನಿಡದೆ ವಿಜ್ಞಾನವೇ ಸರ್ವಸ್ವ ಎಂದು ನಂಬುತ್ತಾರೆ. ಇಂತಹ ಕಾಲದಲ್ಲಿ ನಾವು ಬದುಕುತ್ತಿರುವಾಗ ಒಂದು ಧರ್ಮದ ಬಗ್ಗೆ ಅಥವಾ ಅದರ ವಿಶೇಷತೆಯ ಬಗ್ಗೆ ವಿವರಿಸಬೇಕಾದರೆ ಆ ಧರ್ಮದಲ್ಲಿರುವ ವೈಜ್ಞಾನಿಕ ವಿಷಯಗಳು ಇವತ್ತಿನ ವಿಜ್ಞಾನಕ್ಕೆ ಪೂರಕವಾಗಿದೆಯೇ ಎಂಬುದಾಗಿ ಪರಿಶೀಲಿಸಬೇಕಾಗುತ್ತದೆ. ಏಕೆಂದರೆ ಯಾವತ್ತೂ ದೇವನಿಂದ ತಪ್ಪು ಸಂಭವಿಸುವುದಿಲ್ಲ. ಹೀಗಿರುವಾಗ ಕುರ್ಆನ್ ವಿಜ್ಞಾನಕ್ಕೆ ಪೂರಕವಾಗಿದೆಯೇ? ಇಂದು ವಿಜ್ಞಾನವು ಕಂಡುಹಿಡಿಯುತ್ತಿರುವುದನ್ನು 1400 ವರ್ಷಗಳ ಮೊದಲೇ ಕುರ್ಆನ್ ಹೇಳಿದೆಯೇ ಎಂಬುದರ ಕುರಿತು ನೋಡೋಣ. ಮೊದಲನೆಯದಾಗಿ, ವಿಕಸನಗೊಳ್ಳುತ್ತಿರುವ ಪ್ರಪಂಚ. ನಿಮ್ಮ ಕೈಯಲ್ಲಿ ಚುಕ್ಕೆಗಳಿರುವ ಒಂದು ಬಲೂನ್ ಇದೆ ಎಂದು ಯೋಚಿಸಿ. ಅದಕ್ಕೆ ನೀವು ಗಾಳಿ ಓದುತ್ತಾ ಹೋದಂತೆ ಅದು ವಿಕಸಿಸುತ್ತಾ ಹೋಗುತ್ತದೆ. ಅದು ವಿಕಸಿಸಿದಂತೆ ಅದರಲ್ಲಿರುವ ಚುಕ್ಕೆಗಳು ಒಂದರಿಂದ ಒಂದು ದೂರ ಸರಿಯುತ್ತಾ ಹೋಗುತ್ತದೆ. ಈ ಸರಿಯುವಿಕೆಯು ಬಲೂನ್ ವಿಕಸನಗೊಳ್ಳುವುದಕ್ಕೆ ಪುರಾವೆಯಾಗಿದೆ. ಇದೇ ರೀತಿ ಕ್ರಿಸ್ತ ಶಕ 1925ರಲ್ಲಿ ಎಡ್ವಿನ್ ಹಬಲ್ ಎಂಬ ಅಮೇರಿಕನ್ ಖಗೋಳಶಾಸ್ತ್ರಜ್ಞ ಆಕಾಶಗಂಗೆಗಳು ಪರಸ್ಪರ ದೂರ ಸರಿಯುತ್ತಿರುವುದನ್ನು ಕಂಡು ವಿಶ್ವವು ವಿಕಸಿಸುತ್ತಿದೆ ಎಂಬುದಾಗಿ ದೃಢೀಕರಿಸಿದರು. ಸ್ಟೀಫನ್ ಹಾಕಿಂಗ್ ತನ್ನ ಗ್ರಂಥವಾದ ಎ ಬ್ರೀಫ್ ಹಿಸ್ಟರಿ ಆಫ್ ಟೈಮ್ಸ್ ಎಂಬ ಗ್ರಂಥದಲ್ಲಿ ಹೀಗೆ ಬರೆದಿದ್ದಾರೆ: ವಿಶ್ವವು ವಿಕಸನಗೊಳ್ಳುತ್ತಿರುವೆ ಎಂಬ ಸಂಶೋಧನೆಯು 20ನೇ ಶತಮಾನದ ಅತಿ ದೊಡ್ಡ ವೈಜ್ಞಾನಿಕ ಕ್ರಾಂತಿಯಾಗಿದೆ ಎಂಬುದಾಗಿದೆ. ಮಾನವನು ದೂರದರ್ಶಕವನ್ನು ಕಂಡುಹಿಡಿಯುವ ಮೊದಲೇ ವಿಶ್ವವು ವಿಕಸನಗೊಳ್ಳುತ್ತಿದೆ ಎಂಬುದನ್ನು ಕೂಡ ಅದು ಸರಾಸರಿ 1300 ವರ್ಷಗಳ ಹಿಂದೆ ಕುರ್ಆನ್ ಈ ರೀತಿ ವರ್ಣಿಸಿದೆ. ಕುರ್ಆನಿನ 51ನೇ ಅಧ್ಯಾಯದ 47ನೇ ಆಯತಿನಲ್ಲಿ ಅಲ್ಲಾಹನು ಹೀಗೆ ಹೇಳುತ್ತಾನೆ: ವಸ್ಸಮಾಅ ಬನೀನಾಹಾ ಬಿಐದಿನ್ ವ ಇನ್ನಾ ಲಮೂಸಿಊನ್. ಆಕಾಶವನ್ನು ನಮ್ಮ ಸಾಮರ್ಥ್ಯದಿಂದ ಅದನ್ನು ನಿರ್ಮಿಸಿರುತ್ತೇವೆ ಮತ್ತು ನಿಶ್ಚಯವಾಗಿಯೂ ನಾವು ಅದನ್ನು ವಿಕಸನಗೊಳಿಸುತ್ತಿದ್ದೇವೆ. ಈ ಮೇಲಿನ ಸೂಕ್ತವು ಜಗತ್ತಿನ ಸತ್ಯಾಸತ್ಯತೆಯನ್ನು ಬಯಲುಪಡಿಸುತ್ತದೆ. ಪವಿತ್ರ ಕುರ್ಆನ್ ಈ ಜಗತ್ತಿನ ನೈಜ ಸೃಷ್ಟಿಕರ್ತನ ಗ್ರಂಥವಾಗಿದೆ ಎಂಬುದಕ್ಕೆ ಈ ಮೇಲಿನ ವೈಜ್ಞಾನಿಕ ವಿಷಯಗಳು ಪುರಾವೆಯಾಗಿದೆ. ಯಾಕೆಂದರೆ ಇವತ್ತು 20ನೇ ಶತಮಾನದಲ್ಲಿ ಶಾಸ್ತ್ರ ಕಂಡುಹಿಡಿಯುತ್ತಿರುವಂತಹ ಒಂದು ವಿದ್ಯೆಯನ್ನು, ಒಂದು ಶಾಸ್ತ್ರವನ್ನು 1400 ವರ್ಷಗಳ ಮೊದಲೇ ಕುರ್ಆನ್ ಈ ರೀತಿ ಬಣ್ಣಿಸಿದೆ. ಇದೊಂದು ಅದ್ಭುತವೇ ಸರಿ. ಇನ್ನು ಮತ್ತೊಂದು ನಿದರ್ಶನದತ್ತ ನೋಡೋಣ. ಇರುವೆಗಳ ಮಾಹಿತಿ ವಿನಿಮಯ. ಕುರ್ಆನಿನಲ್ಲಿ 27ನೇ ಅಧ್ಯಾಯದ 18ನೇ ಆಯತಿನಲ್ಲಿ ಹೇಳುತ್ತಾನೆ: ಹತ್ತಾ ಇದಾ ಅತವ್ ಅಲಾ ವಾದಿನ್ ನಮ್ಲಿ ಕಾಲತ್ ನಮ್ಲತುನ್ ಯಾ ಅಯ್ಯುಹನ್ ನಮ್ಲು ದುಖುಲು ಮಸಾಕಿನಕುಂ ಲಾ ಯಹ್ತಿಮನ್ನಕುಂ ಸುಲೈಮಾನು ವ ಜುನೂದುಹು ವಹುಂ ಲಾ ಯಶ್ዑರೂನ್. ಅಂದರೆ ಇದರ ಅರ್ಥ, ಇವರೆಲ್ಲರೂ ಇರುವೆಗಳ ಕಣಿವೆಯ ಬಳಿ ಬಂದಾಗ ಒಂದು ಇರುವೆಯು ಹೇಳಿತು: ಓ ಇರುವೆಗಳೇ, ನಿಮ್ಮ ವಾಸಸ್ಥಳವನ್ನು ಸೇರಿಕೊಳ್ಳಿರಿ. ಸುಲೈಮಾನ್ ಮತ್ತು ಅವರ ಸೇನೆಗಳು ಅರಿಯದೆ ನಿಮ್ಮನ್ನು ತುಳಿದು ಬಿಡುವಂತಾಗದಿರಲಿ ಎಂಬುದಾಗಿ ಇರುವೆಗಳು ಪರಸ್ಪರ ಮಾತನಾಡುತ್ತಿದೆ ಎಂಬುದರ ಕುರಿತು ಪವಿತ್ರ ಕುರ್ಆನಿನ ಈ ಮೇಲಿನ ಸೂಕ್ತ 1400 ವರ್ಷಗಳ ಹಿಂದೆ ಅವತೀರ್ಣಗೊಂಡಿತು. ಈ ಸೂಕ್ತವನ್ನು ಕೇಳಿ ಕುರ್ಆನ್ ಮಾಯಾಲೋಕದ ಕೆಲವು ಕಟ್ಟುಕಥೆಗಳನ್ನು ಹೇಳುತ್ತಿದೆ ಎಂದು ಅಪಹಾಸ್ಯ ಮಾಡುತ್ತಿದ್ದ ಜನರ ಕಾಲವೊಂದು ಕಳೆದು ಹೋಗಿದೆ. ಅಪಹಾಸ್ಯ ಮಾಡುತ್ತಿದ್ದ ಜನರು ಈಗ ಚಿಂತನಾಶೀಲರಾಗಿದ್ದಾರೆ. ಇರುವೆಗಳು ಪರಸ್ಪರ ಮಾತನಾಡುತ್ತವೆ, ವಿಚಾರ ವಿನಿಮಯ ಮಾಡುತ್ತವೆ, ವ್ಯವಹಾರಗಳನ್ನು ನಡೆಸುತ್ತವೆ ಎಂಬ ಈ ಮಾತು ಅಕ್ಷರಶಃ ಸತ್ಯವಾಗಿದೆ. ಇರುವೆಗಳ ಬಗ್ಗೆ ದೃಢೀಕರಿಸಲ್ಪಟ್ಟ ಕೆಲವು ಮಾಹಿತಿಗಳು ಹೀಗಿವೆ. ಮೊದಲನೆಯದಾಗಿ, ಇರುವೆಗಳು ಸತ್ತು ಹೋದ ತಮ್ಮ ಜತೆಗಾರನನ್ನು ಮನುಷ್ಯರ ಹಾಗೆಯೇ ಸಮಾಧಿ ಮಾಡುತ್ತವೆ. ಎರಡನೆಯದಾಗಿ, ಇರುವೆಗಳು ದುಡಿಮೆಯ ಪದ್ಧತಿಯನ್ನು ವಿಶಿಷ್ಟ ರೀತಿಯಲ್ಲಿ ವಿಂಗಡಿಸಿಕೊಂಡಿವೆ. ಇರುವೆಗಳಲ್ಲಿ ನಿರ್ವಾಹಕರು, ಕಾರ್ಮಿಕರು, ಅಗ್ರ ಕಾರ್ಮಿಕರು ಸಹ ಇರುವರು. ಮೂರನೆಯದಾಗಿ, ಕೆಲವೊಮ್ಮೆ ಇರುವೆಗಳು ಪರಸ್ಪರ ಭೇಟಿಯಾಗಿ ಹರಟೆಯಲ್ಲಿ ಕಾಲ ಕಳೆಯುತ್ತವೆ. ನಾಲ್ಕನೆಯದಾಗಿ, ಇರುವೆಗಳು ವ್ಯವಸ್ಥಿತ ಸಂತೆಗಳ ಮೂಲಕ ತಮ್ಮ ಸರಕು ವಿನಿಮಯ ಮಾಡಿಕೊಳ್ಳುತ್ತವೆ. ಹೀಗೆ ಶಾಸ್ತ್ರವು, ಇದು ನಾನು ಹೇಳುತ್ತಿರುವುದಲ್ಲ, ಶಾಸ್ತ್ರವು ಕಂಡುಹಿಡಿಯುವುದಾಗಿದೆ. ಇತ್ತೀಚೆಗೆ ಶಾಸ್ತ್ರ ಕಂಡುಹಿಡಿದದ್ದು 1400 ವರ್ಷಗಳ ಮೊದಲೇ ಕುರ್ಆನ್ ಇದೆಲ್ಲವನ್ನು ಹೇಳಿದೆ ಎಂದರೆ ಅದ್ಭುತವೇ ಸರಿ. ಇನ್ನು ಕುರ್ಆನಿನ ಮತ್ತೊಂದು ನಿದರ್ಶನದತ್ತ ಕಾಲಿಡೋಣ. ಸಸ್ಯಶಾಸ್ತ್ರ. ಸಸ್ಯಗಳಲ್ಲಿ ಜೋಡಿ. ಪುರಾತನ ಕಾಲದಿಂದಲೂ ಮಾನವನು ಸಸ್ಯಗಳಲ್ಲಿ ಹೆಣ್ಣು ಗಂಡುಗಳೆಂಬ ಜೋಡಿಗಳಿವೆ ಎಂಬ ಸತ್ಯವನ್ನು ಅರಿತಿರಲಿಲ್ಲ. ಆಧುನಿಕ ವಿಜ್ಞಾನ ಮಾತ್ರ ಈ ವಿಷಯವನ್ನು ದೃಢೀಕರಿಸಿದೆ. ಅದೇ ರೀತಿ ಏಕಲಿಂಗ ಸಸ್ಯಗಳಲ್ಲೂ ಗಂಡು ಹೆಣ್ಣುಗಳೆಂಬ ಬೇರೆ ಬೇರೆ ಅಂಗಗಳಿವೆ. ಉನ್ನತ ವರ್ಗದ ಸಸ್ಯಗಳ ಹೂಗಳಲ್ಲಿ ಪರಾಗ ಅಂಡಗಳು ಎಂಬ ಅಂಗಗಳಿವೆ.
ಒಂದು ಸಲ ಪುಷ್ಪರೇಣುಗಳು ಪುಷ್ಪವನ್ನು ತಲುಪಿದರೆ ಅದು ಫಲೀಕರಣಗೊಂಡು ಹಣ್ಣು ಉಂಟಾಗುತ್ತದೆ. ಕುರ್ಆನಿನಲ್ಲಿ ಇದರ ಕುರಿತು 20ನೇ ಅಧ್ಯಾಯದ 53ನೇ ಸೂಕ್ತದಲ್ಲಿ ಏನು ಹೇಳಿದೆ ಎಂದು ನೋಡೋಣ. ಅಲ್ಲದೀ ಜಅಲ ಲಕುಮುಲ್ ಅರ್ದ ಮಹ್ದಂ ವಸಲಕ ಲಕುಂ ಫೀಹಾ ಸುಬುಲ ವಅನ್ಜಲ ಮಿನಸ್ ಸಲಾಇ ಮಾಅಂ ಫಅಖ್ರಜ್ನಾ ಬಿಹಿ ಅಜ್ವಾಜಂ ಮಿನ್ ನಬಾತಿನ್ ಶತ್ತಾ. ಅಂದರೆ ನಾವು ಆಕಾಶದಿಂದ ನೀರನ್ನು ಇಳಿಸಿದೆವು, ಈ ಮೂಲಕ ವಿವಿಧ ಸಸ್ಯಗಳ ಜೋಡಿಗಳನ್ನು ಉಂಟು ಮಾಡಿದೆವು ಎಂಬುದಾಗಿ 1400 ವರ್ಷಗಳ ಹಿಂದೆಯೇ ಕುರ್ಆನ್ ಹೇಳಿದೆ. ಮತ್ತೊಂದು ಆಯತ್ತಿನಲ್ಲಿ 13ನೇ ಸೂಕ್ತದ 3ನೇ ವರ್ಸಿನಲ್ಲಿ ವಹುವಲ್ಲದೀ ಮದ್ದಲ್ ಅರ್ದ ವಜಅಲ ಫೀಹಾ ರವಾಸಿಯ ವಅನ್ಹಾರ ವಮಿನ್ ಕುಲ್ಲಿ ಸಮರಾತಿ ಜಅಲ ಫೀಹಾ ಝೌಜೈನ್ ಇಸ್ನೈನ್ ಎಂಬುದಾಗಿ ಅಲ್ಲಾಹನು ಹೇಳಿದ್ದಾನೆ. ಅಂದರೆ ಭೂಮಿಯಲ್ಲಿ ಪ್ರತಿಯೊಂದು ಫಲಗಳಿಂದಲೂ 2 ಜೋಡಿಗಳನ್ನು ಅಲ್ಲಾಹನು ಉಂಟು ಮಾಡಿದನು ಎಂಬುದಾಗಿ 1400 ವರ್ಷಗಳ ಮುಂಚೆ ಅಲ್ಲಾಹನು ಹೇಳಿದ್ದಾನೆ. ಇದರಿಂದ ಸತ್ಯಾಸತ್ಯತೆಯನ್ನು ನಮಗೆ ಕಂಡುಕೊಳ್ಳಬಹುದು. ಎಲ್ಲ ವಸ್ತುಗಳು ಜೋಡಿಗಳಾಗಿ ಸೃಷ್ಟಿಯಾಗಿವೆ. ಇವತ್ತು ನಾವು ವಿಜ್ಞಾನ ಕಲಿಯುವುದಾದರೆ ಧನಾತ್ಮಕ ಮತ್ತು ಋಣಾತ್ಮಕ ಎಂಬ 2 ವಿದ್ಯುದಾಹಿ ಕಣಗಳಿರುವುದು ಗೊತ್ತಾಗುತ್ತದೆ. ಅದೇ ರೀತಿ ಪ್ರೋಟಾನ್ಗೆ ಆ್ಯಂಟಿ ಪ್ರೋಟಾನ್ ಜೋಡಿಯಾದರೆ, ನ್ಯೂಟ್ರಾನ್ಗೆ ಆ್ಯಂಟಿ ನ್ಯೂಟ್ರಿನೋ ಜೋಡಿಯಾದರೆ, ಪಾರ್ಟಿಕಲ್ಗೆ ಆ್ಯಂಟಿ ಪಾರ್ಟಿಕಲ್ ಜೋಡಿಯಾದರೆ, ಇಲೆಕ್ಟ್ರಾನ್ಗೆ ಪ್ರಾಸಿಟಾನ್ ಜೋಡಿಯಾದರೆ, ಅದೇ ರೀತಿ ನಾವು ಭೌತ್ಯಶಾಸ್ತ್ರದ ಒಳಗೆ ಹೋದರೆ ನಮಗೆ ತಿಳಿದು ಬರುವ ಒಂದು ಸತ್ಯ ಏನೆಂದರೆ ಎಲ್ಲ ವಸ್ತುಗಳು ಜೋಡಿಗಳಾಗಿ ಸೃಷ್ಟಿಯಾಗಿದೆ ಎಂಬುದಾಗಿದೆ. ಆದ್ದರಿಂದ ಪವಿತ್ರ ಕುರ್ಆನ್ ಅದನ್ನು ಈ ರೀತಿ ವರ್ಣಿಸಿದೆ. 51ನೇ ಅಧ್ಯಾಯದ 49ನೇ ಸೂಕ್ತದಲ್ಲಿ ಪ್ರತಿಯೊಂದನ್ನು ನಾವು ಜೋಡಿಗಳಾಗಿ ಸೃಷ್ಟಿಸಿದೆವು ಎಂಬುದನ್ನು ಕೂಡ ಹೇಳಿದೆ. ಹೀಗೆ ಹಲವಾರು ಆಯತ್ತುಗಳಲ್ಲಿ ನಮಗೆ ಇದನ್ನು ಪರಾಮರ್ಶಿಸಿದ್ದನ್ನು ನೋಡಬಹುದು. ಪ್ರಾಣಿ, ಪಕ್ಷಿ, ಮನುಷ್ಯರು ಮಾತ್ರವಲ್ಲದೆ ನಿರ್ಜೀವ ವಸ್ತುಗಳು ಕೂಡ ಜೋಡಿಗಳಾಗಿ ಸೃಷ್ಟಿಯಾಗಿವೆ ಎಂಬುದು ಈಗಾಗಲೇ ನಮಗೆ ತಿಳಿದಿದೆ. ಆದ್ದರಿಂದ ಪವಿತ್ರ ಕುರ್ಆನ್ ನೈಜ ಆರಾಧ್ಯನ ಸಂದೇಶ ಎಂಬುದರಲ್ಲಿ ಏನೂ ಸಂಶಯವಿಲ್ಲ. ಕಾರಣ ಅಷ್ಟು ಹಿಂದೆ 1400 ವರ್ಷಗಳಿಗೂ ಮುಂಚೆ ಶಾಸ್ತ್ರ ಏನೇನೂ ಅಲ್ಲದಿದ್ದ ಆ ಸಮಯದಲ್ಲಿ ಇದೆಲ್ಲ ಹೇಳಿದ್ದರೆ ಅದು ನಿಜ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಇನ್ನು ಭೌತಶಾಸ್ತ್ರದ ಕುರಿತು ಕುರ್ಆನ್ ಏನು ಹೇಳುತ್ತದೆ ಎಂದು ನೋಡೋಣ. ಹಿಂದಿನ ಕಾಲದಿಂದಲೂ ಅಣು ಸಿದ್ಧಾಂತವು ಪ್ರಚಲಿತದಲ್ಲಿತ್ತು. ಯಾವುದೇ ವಸ್ತುವಿನ ಅತಿ ಚಿಕ್ಕ ಕಣ ಅಣುವಾಗಿದೆ. ಅನೇಕ ಅಣುಗಳು ಸೇರಿದಾಗ ಪರಮಾಣು ಉಂಟಾಗುತ್ತದೆ. ಅದೇ ರೀತಿ ಅನೇಕ ಪರಮಾಣುಗಳು ಸೇರಿದಾಗ ಸಂಯುಕ್ತ ವಸ್ತು ಉಂಟಾಗುತ್ತದೆ. ಜನರ ಪ್ರಕಾರ ಅಣುವಿಗಿಂತ ಚಿಕ್ಕ ವಸ್ತು ಯಾವುದೂ ಇರಲಿಲ್ಲ. ಅರಬರು ಕೂಡ ಇದನ್ನೇ ನಂಬಿದ್ದರು. ಈ ಸಿದ್ಧಾಂತವು 230 ವರ್ಷಗಳ ಹಿಂದೆ ಜೀವಿಸಿದ್ದ ಡೆಮೋಕ್ರಿಟಸ್ ಎಂಬವರಿಂದ ದೃಢೀಕರಿಸಲಾಗಿತ್ತು. ಅರಬರು ಝರ್ರಹ್ ಎಂಬ ಪದವನ್ನು ಅಣುವಿನ ಪರ್ಯಾಯವಾಗಿ ಬಳಸುತ್ತಿದ್ದರು. ಆದರೆ ಅಣುವಿಗಿಂತ ಚಿಕ್ಕದಾದ ವಸ್ತು ಕೂಡ ಇದೆ, ಅಣುವನ್ನು ವಿಭಜಿಸಲು ಸಾಧ್ಯವಿದೆ ಎಂಬುದು 20ನೇ ಶತಮಾನದ ಸಂಶೋಧನೆಯಾಗಿದೆ. ಈಗಷ್ಟೇ ನಡೆದಂತಹ ಸಂಶೋಧನೆ. ಇದೊಂದು ವಿಚಿತ್ರ ಸತ್ಯವಾಗಿದೆ. ಈ ಸತ್ಯವನ್ನು ಪವಿತ್ರ ಕುರ್ಆನ್ ಈ ರೀತಿ ವರ್ಣಿಸಿದೆ. ಪವಿತ್ರ ಕುರ್ಆನಿನ 34ನೇ ಅಧ್ಯಾಯದ 3ನೇ ಆಯತ್ತಿನಲ್ಲಿ ಅಲ್ಲಾಹನು ಹೀಗೆ ಹೇಳುತ್ತಾನೆ. وقال الذين كفروا لا تأتينا الساعة قل بلى وربي لتأتينكم عالم الغيب لا يعزب عنه مثقال ذرة في السماوات ولا في الأرض ولا أصغر من ذلك ولا أكبر إلا في كتاب مبين. ಅಂದರೆ ಇದರ ಅರ್ಥ, ಸತ್ಯ ನಿಷೇಧಿಗಳು ಹೇಳುವರು, ನಮ್ಮ ಮೇಲೆ ಆ ಅಂತ್ಯಗಳಿಗೆಯೂ ಬರಲಾರದು. ಹೇಳಿರಿ, ಯಾವೆಲ್ಲ ಪರೋಕ್ಷ ಜ್ಞಾನಿಯಾದ ನನ್ನ ಪ್ರಭುವಿನಾಣೆಗೂ ಅದು ನಿಮ್ಮ ಮೇಲೆ ಬಂದೇ ತೀರುವುದು. ಆಕಾಶಗಳಲ್ಲಾಗಲಿ ಭೂಮಿಯಲ್ಲಾಗಲಿ ಅಣುವಿನಷ್ಟು ಚಿಕ್ಕ ವಸ್ತುವು ಅವನಿಂದ ಮರೆಯಾಗಿಲ್ಲ, ಅಥವಾ ಅದು ಅಣುವಿಗಿಂತ ಚಿಕ್ಕದೇ ಆಗಿರಲಿ ದೊಡ್ಡದೇ ಆಗಿರಲಿ ಸ್ಪಷ್ಟವಾದ ಒಂದು ದಾಖಲೆಯಲ್ಲಿದೆ ಎಂಬುದಾಗಿ ಕುರ್ಆನ್ 1400 ವರ್ಷಗಳ ಮೊದಲೇ ಹೇಳುವಾಗ ಇತ್ತೀಚೆಗೆ ವಿಜ್ಞಾನವು ಕಲಿತಂತಹ ಸತ್ಯವಾಗಿದೆ ಇದು ಎಂಬುದನ್ನು ನಾವು ಗಮನಿಸಬೇಕು. ಹೀಗೆ ಕುರ್ಆನಿನಲ್ಲಿ ಅಡಗಿರುವಂತಹ ರಹಸ್ಯಗಳ ಅಂತರಾಳಕ್ಕೆ ಹೋದರೆ ಬಹಳಷ್ಟಿದೆ. ವೈಜ್ಞಾನಿಕ ಸತ್ಯಗಳು ಮಾತ್ರವಲ್ಲದೆ ಇನ್ನೂ ಅನೇಕ ಕುರ್ಆನಿನಲ್ಲಿದೆ. ಕುರ್ಆನ್ ಸಾರ್ವತ್ರಿಕವೂ ಸಾರ್ವಕಾಲಿಕವೂ ಪರಮ ಸತ್ಯವೂ ಆಗಿದೆ. ಅದನ್ನು ಯಾವುದೇ ಶಕ್ತಿಗೆ ನಿಷೇಧಿಸಲು ಸಾಧ್ಯವಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದರಂತೆಯೇ ಇನ್ನೂ ತುಂಬ ಹೇಳಲಿಕ್ಕಿದೆ. ಕುರ್ಆನಿನ ಕುರಿತು ಇನ್ನೂ ಹಲವಾರು ಹೇಳಲಿಕ್ಕಿದೆ. ಮತ್ತೊಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತುಹು.